ಡಾಕ್ಟ್ರೆ, ಕರ್ನಾಟಕದಲ್ಲಿ ಈ ಗುಟ್ಕಾ ತಿಂದೆ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಬಂದಿದೆ ಅನ್ನೋ ಪರ್ಸೆಂಟೇಜ್ ಹೇಳ್ಬೋದಾ? ಆಲ್ಮೋಸ್ಟ್ ನೀವು ಅದನ್ನು ಪ್ರಶ್ನೆ ಆನ್ಸರ್ ಮಾಡೋಕ್ಕೆ ಒಂದೇನು ಗೊತ್ತಿರಬೇಕಂದ್ರೆ ಎಷ್ಟು ಟೈಮ್ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತೀರಾ ಅಂತ. ಓಕೆ, ಬಟ್ ಆಟ್ ಆನ್ ಆವ್ರೇಜ್ ಹೇಳ್ತೀನಿ, ಈಗ 100 ಜನರು ಯಾರು ಅದನ್ನು ಗುಟ್ಕಾನ ಸೇವನೆ ಮಾಡಲ್ಲ ಅವ್ರಿಗೆ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬರೋ ಚಾನ್ಸು 10 ಇದ್ದರೆ 10 ಅಂದರೆ 100ರಲ್ಲಿ 10 ಜನರಿಗಿದ್ರೆ, ಯಾರು ಗುಟ್ಕಾನ ಸೇವನೆ ಮಾಡ್ತಾರೆ ಅಥವಾ ಇದೆಲ್ಲ ಸ್ನಫ್ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆ 20 ಅಂದರೆ 10 ಟೈಮ್ಸ್ ರಿಸ್ಕ್ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ನಮ್ಮ ವೀಕ್ಷಕರಿಗೆ ಅಂದರೆ, ಒಂದು ಮಹಿಳೆ ಅದೇ ಗುಟ್ಕಾನ ಸೇವನೆ ಮಾಡಿದ್ರೆ ಕಂಪೇರ್ಡ್ ಟು ಮೇಲ್ ಆಲ್ಮೋಸ್ಟ್ 86% ಚಾನ್ಸ್ ಜಾಸ್ತಿ ಕ್ಯಾನ್ಸರ್ ಬರೋದು. ಅದಕ್ಕೆ ನೀವು ನಮ್ಮ ಕ್ಲಿನಿಕಲ್ಲಿ ನಾವು ನೋಡಿದಾಗ ಎಷ್ಟೋ ಜನರು ಲೇಡೀಸು ಅದು ಗಾರೆ ಕೆಲಸ ಮಾಡ್ತಾರೆ, ಅವರು ಹಳ್ಳಿಯಲ್ಲೆಲ್ಲ ಅವರು ಈ ಗುಟ್ಕಾ ಹಾಕೋತಾರೆ, ಅವ್ರದ್ದು ಕ್ಯಾನ್ಸರ್ ಬರೋ ಚಾನ್ಸು ಇನ್ನೂ ಜಾಸ್ತಿ. ಓಕೆ ಓಕೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ ಕಂಪೇರ್ ಮಾಡಿದಾಗ ಗುಟ್ಕಾ ತಿನ್ನೋದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕ್ಯಾನ್ಸರ್ ಬರುತ್ತೆ. ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ. ಓಕೆ ಓಕೆ 4-5 ಪಟ್ಟು ಜಾಸ್ತಿ. ಸೊ ದಟ್ ಈಸ್ ದ ರಿಸ್ಕ್ ವಿತ್ ಇದು. ಆ್ಯಂಡ್ ಯೂಶಲಿ ನೋಡಿರ್ತೀರ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಈಗ ನೋಡಿದ್ರೆ ಸಿಟೀಸು ಟೌನ್ಸಲ್ಲಿ ನೋಡಿದ್ರೆ ಓವರ್ ಆಲ್ ನೋಡಿದ್ರೆ ಸಿಗರೇಟ್ ಅಷ್ಟು ಇಲ್ಲ. ಓಕೆ, ಸ್ವಲ್ಪ ಹೈ ಕ್ಲಾಸ್ ಅವರು ಮೋಸ್ಟ್ಲಿ ಪಬ್ಬಲ್ಲೆಲ್ಲ ಸಿಗರೇಟ್ ಎಲ್ಲ ಇರ್ಬೋದು, ಬಟ್ ನೀವು ಹಳ್ಳಿಯರೆಲ್ಲ ಹೋದರೆ ಗುಟ್ಕಾ ಜಾಸ್ತಿ. ಸೊ ಅದರಿಂದ ನಮ್ಮ ದೇಶದಲ್ಲಿ ಹೆಂಗಸರಿಗೆ ಓರಲ್ ಕ್ಯಾನ್ಸರ್ ಬಂದರೆ ಮೋಸ್ಟ್ಲಿ ಗುಟ್ಕಾಯಿಂದ ಬರೋದು. ಸೊ ಅದಕ್ಕೆ ನಾವು ಗುಟ್ಕಾನ ರೆಗ್ಯುಲೇಟ್ ಮಾಡೋದು ಒಂದು ನ್ಯಾಷನಲ್ ಎಮರ್ಜೆನ್ಸಿ ಥರ ನೋಡ್ಕೋಬೇಕು. ಸಿಗರೇಟ್ನ ನಾವು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ, ಬಟ್ ಅನ್ರೆಗ್ಯುಲೇಟೆಡ್ ಗುಟ್ಕಾ ಅಂದರೆ ಪಾಪ ರೈತರು ಎಲ್ಲ ಕರೆಕ್ಟಾಗಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಇದು ಪ್ರಾಸೆಸಿಂಗ್ ಟೈಮಲ್ಲಿ ತುಂಬ ಅನ್ಹೆಲ್ತಿ ಪ್ರಾಕ್ಟೀಸಸ್ನ ಯೂಸ್ ಮಾಡಿ ಅದೇ ಟೊಬ್ಯಾಕೋನ ತುಂಬ ಜಾಸ್ತಿ ಅನ್ಹೆಲ್ತಿ ಮಾಡೋರು ತುಂಬ ಜನ ಇದ್ದಾರೆ. ಅವ್ರನ್ನ ನಾವು ಟ್ಯಾಕ್ಸ್ ಮಾಡಿ ಅಥವಾ ಅವ್ರನ್ನ ನಾವು ರೆಗ್ಯುಲೇಟ್ ಮಾಡಿದ್ರೆ ಅಟ್ಲೀಸ್ಟ್ ವಿದಿನ್ ನೆಕ್ಸ್ಟ್ 5 years ನಾವು ಸ್ವಲ್ಪ ಈ ಕ್ಯಾನ್ಸರು ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ನ ಕಡಿಮೆ ಆಗೋದು ನೋಡ್ಬೋದು. ಬಟ್ ಇಬ್ರು ಕಡೆ ಅದೇ ಹೇಳಿದ್ರು, ಲಾಂಗ್ ಟರ್ಮಲ್ಲಿ ನಾವೇನು ಯೋಚನೆ ಮಾಡಬೇಕಂದ್ರೆ ಇದನ್ನು ನಾವು ದೂರದೃಷ್ಟಿಯಿಂದ ನೋಡಿದ್ರೆ ಡೆಫಿನೆಟ್ಲಿ ಕಡಿಮೆ ಮಾಡಬೇಕು. ಬಟ್ ಇಮಿಡಿಯೇಟ್ ಮಾಡೋದ್ರಿಂದ ನನ್ನ ಏನಂದ್ರೆ ಯೋಚನೆ ಏನಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಕಡೆ ಆಗ್ಬೋದು, ಇವನ್ ರೈತರಿಗೂ ಆಗ್ಬೋದು, ಇವನ್ ಫಾರ್ ದಟ್ ಮ್ಯಾಟರ್ಸ್ ಲಾ ಮೇಕರ್ಸ್ಗೂ ಆಗ್ಬೋದು. ಯಾಕಂದರೆ ಅದನ್ನು ಎನ್ಫೋರ್ಸ್ ಮಾಡೋದು ತುಂಬ ಕಷ್ಟ. ಯಾವುದು ನೀವು ಸಡನ್ನಾಗಿ ಡಿಸಿಷನ್ ತೊಗೊಳ್ತಿರೋ ಅದನ್ನು ಎನ್ಫೋರ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಡಿಕೆ ಬೆಳೆಗಾರರಿಗೆ ಮೋಸ ಆಗುತ್ತೆ ಉತ್ಕರ್ಷ್, ಬೇಡ ಬ್ಯಾನ್ ಅಂತ ಅಂದರೆ ಬ್ಯಾನ್ ಬೇಡ ಅಂತ ಹೇಳ್ತಲ್ಲ ನೀವು, ಒಂದು ರೀತಿ ಈ ಗೋಡೆ ಮೇಲೆ ದೀಪ ಇಟ್ಟವ್ರ ಥರ ಹೇಳ್ತಾ ಇದ್ದೀರಿ. ದಟ್ಸ್ ಓಕೆ. ದೂರದೃಷ್ಟಿಯ ಯೋಜನೆ ಅಟ್ಲೀಸ್ಟ್ ಕೇಂದ್ರ ಸರ್ಕಾರದ ಕಡೆ ಆದರೂ ಪ್ಲಾನ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಕೇಂದ್ರ ಸರ್ಕಾರದ್ದು ರೆಗ್ಯುಲೇಷನ್ಸ್ ತರುವಂಥ ಜವಾಬ್ದಾರಿ, ಅದನ್ನು ರಾಜ್ಯ ಮಟ್ಟದಲ್ಲಿ ತೊಗೊಂಡೋಗುವಂಥ ಜವಾಬ್ದಾರಿ ಆ ರಾಜ್ಯ ಸರ್ಕಾರಗಳಿರುತ್ತೆ. ಈಗ ಅನೇಕ ಕಡೆ ನೀವು ಉತ್ತರ ಪ್ರದೇಶ ಇಲ್ಲೆಲ್ಲ ಗುಟ್ಕಾವನ್ನು ಬ್ಯಾನ್ ಮಾಡಿದ್ದಾರೆ. ಎಲ್ಲ ನಮ್ಮ ರಾಜ್ಯಗಳೇ, ನಾವು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚು ಗುಟ್ಕಾವನ್ನು ಬ್ಯಾನ್ ಮಾಡಿರೋದು. ಈ ಕರ್ನಾಟಕದಲ್ಲಿ ಚಾಲೆಂಜ್ ಏನು ಅಂದರೆ 70% ಇಲ್ಲಿ ಅಡಿಕೆ ಬೆಳೀತಾರೆ, ಪರ್ಯಾಯ ವ್ಯವಸ್ಥೆ ಏನು, ಇದೆಲ್ಲವೂ ಸರ್ಕಾರ ರೈತರಿಗೆ ಮನದಟ್ಟು ಮಾಡಿದ್ಮೇಲೆ ಬೇಕಿದ್ರೆ ಮಾಡಲಿ, ಯಾವ ವಿರೋಧ ಏನಿಲ್ಲ. ಅದನ್ನೇ ನಮ್ಮ ಅರಗ್ನಾನೇಂದ್ರ ಸರ್ ಅದನ್ನೇ ಹೇಳಿದ್ದಲ್ವ, ಆಲ್ಟರ್ನೇಟಿವ್ ಏನಿದೆ, ಏನು ತಯಾರಿ ಇಲ್ಲದೆ ಸುಮ್ಮನೆ ಗುಟ್ಕಾ ಬ್ಯಾನ್ ಮಾಡ್ಬಿಡ್ತೀವಿ, ಸಿಗರೇಟ್ ಬ್ಯಾನ್ ಮಾಡ್ಬಿಡ್ತೀವಿ, ಲಿಕ್ಕರ್ ಬ್ಯಾನ್ ಮಾಡ್ಬಿಡ್ತೀವಿ, ಇದು ಸುಮ್ಮನೆ ಗಾಳಿಲಿ ಗುಂಡೋಡ್ದಂಗೆ ಆಗುತ್ತೆ ಅಷ್ಟೇ. ಎಸ್, ಮಹಾಂತೇಶ್ ಶೆಟ್ಟಿ ಅವರೇ, ಎಷ್ಟು ಸಿಗರೇಟಿಗೆ ಒಂದು ತಂಬಾಕು ಸಮ ಸರ್? 10 ಅಥವಾ 100? ಓಕೆ, 100 ಸಿಗರೇಟ್ ಸೇದಿದ್ರೆ ಒಂದು ಗುಟ್ಕಾಕ್ಕೆ ಸಮ ಡಾಕ್ಟ್ರು ಕೊಡ್ತಾರೋ ನಂಬರ್ಸ್. ಹಾಗಾದ್ರೆ ನೀವು ಗುಟ್ಕಾ ಬ್ಯಾನ್ ಮಾಡಬೇಕಾ, ಸಿಗರೇಟ್ ಬ್ಯಾನ್ ಮಾಡಬೇಕಾ? ನೀವು ಗುಟ್ಕಾ ಬ್ಯಾನ್ ಮಾಡಬೇಕಾ, ರಾತ್ರಿ ಹೊತ್ತು ಕುಡಿಯೋ ಎಣ್ಣೆಯನ್ನು ಬ್ಯಾನ್ ಮಾಡಬೇಕಾ? ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಯಾವುದಕ್ಕೆ? ಸತ್ಯ ಮೇಡಮ್, ಗುಟ್ಕಾನ ಬ್ಯಾನ್ ಮಾಡಬೇಕಾಗಿದ್ದು ಬಹಳ ಮುಖ್ಯ. ಅದರಲ್ಲಿ ನಿಕೋಟಿನ್ ಇತ್ತ ಗುಟ್ಕಾವನ್ನು ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಚಾರನ ಹೇಳಿದ್ರು, ಹೆಣ್ಮಕ್ಳಿಗೆ ಗಂಡ್ಮಕ್ಳು 1% ಇದ್ರೆ ಹೆಣ್ಮಕ್ಳಲ್ಲಿ 10% ಅಷ್ಟು ಬೇಗ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಟೀಮ್ ಅನ್ನು ರೆಡಿ ಮಾಡ್ಕೋಬೇಕು ಸರ್. ಯೋಚನೆ ಮಾಡದೆ ಸುಮ್ಮನೆ ಬ್ಯಾನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಆಗುತ್ತಾ? ಆರೋಗ್ಯವೇ ಇಂಪಾರ್ಟೆಂಟ್, ನಮಗೆ ಜನರ ಹಿತದೃಷ್ಟಿಯೇ ಇಂಪಾರ್ಟೆಂಟ್ ಅಂದಾಗ ಬಾರ್ಗಳನ್ನ ಕ್ಲೋಸ್ ಮಾಡ್ತೀರಾ, ಲೈಸೆನ್ಸ್ ಕೊಡೋದನ್ನ ಸ್ಟಾಪ್ ಮಾಡ್ತೀರಾ? ಅದಾಗುತ್ತಾ? ಹೋಗ್ಲಿ, ಸಾಧ್ಯ ಇಲ್ಲ ಮೇಡಮ್. ಅದನ್ನ ಹಂತ ಹಂತವಾಗಿ ಮಾಡೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡುವಂತ ವ್ಯವಸ್ಥೆ, ಇದು ಏಕಾಏಕಿ ಮಾಡೋದ್ರಿಂದ ಎಲ್ಲರಿಗೂ ಎಫೆಕ್ಟ್ ಆಗೋ ವಿಚಾರವನ್ನ ತಿಳ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ್ಕೊಂಡು ಅದನ್ನ ಸಮನ್ವಯತೆ ದೃಷ್ಟಿಯಿಂದ ಎಷ್ಟು ಜನಗಳಿಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ ನಾವು ವೀಕ್ಷಕರಿಗೆ ಕೇಳೋದಿಷ್ಟೇ, ಇದು ಒಂದು ವಿಸ್ತಾರ ನ್ಯೂಸ್ ಮೂಲಕ ನಡೀತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನತೆ, ನಾನು ದಿವಸ ಅವರ ಜೊತೆ ಇರ್ತೀವಿ, ನೋಡ್ತಾ ಇರ್ತೀವಿ. ವಿಶೇಷವಾಗಿ ಬಿಜಾಪುರ ಮಹಾರಾಷ್ಟ್ರ ಬಾರ್ಡರ್ಗಳಲ್ಲಂತೂ ಸಂಪೂರ್ಣವಾಗಿ ಗುಟ್ಕಾವನ್ನ ಪ್ರತಿಯೊಬ್ಬರು ಸಹ, ಒಬ್ಬರ ಮನೆಯಲ್ಲಿ 4 ಜನ 5 ಜನ 3 ಜನ ಎಷ್ಟೋ ಇದ್ರು ಎಲ್ಲರೂ ಬೆಳಗ್ಗೆ ಹೊತ್ತು ಅದನ್ನ ಹಾಕೊಂಡೇ ಮುಂದಿನ ಕೆಲಸ. ಆದರೆ ಒಂದು ಸಿಗರೇಟ್ಗಿಂತಲೂ 100ರಷ್ಟು
ಒಂದು ಗುಟ್ಕಾ ಎಫೆಕ್ಟ್ ಆಗ್ತದೆ ಅನ್ನೋ ಅರಿವನ್ನು ಸಹ ತಾವು ಮೂಡಿಸಿದಿರಿ. Okay, ಇದು ಇಡೀ ರಾಜ್ಯಾದ್ಯಂತ ಹೆಚ್ಚು ಎಫೆಕ್ಟ್ ಆಗಲಿ, ಈ ಗುಟ್ಕಾವನ್ನು ಬ್ಯಾನ್ ಮಾಡೋದರಲ್ಲಿ ಅಥವಾ ನಿಕೋಟಯುಕ್ತ ಗುಟ್ಕಾವನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಎಂಬ ವಿಚಾರಗಳನ್ನು ಸರ್ಕಾರದ ಜೊತೆಗೆ ಮಾಧ್ಯಮಗಳು ಸಹ ಹೆಚ್ಚು ಪ್ರಚಲಿತ ಮಾಡಲಿ ಅನ್ನೋದನ್ನ ನಾನು ಮಾಧ್ಯಮಗಳ ಮೂಲಕ ಮನವಿ ಎನಿವೆ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ವಿಚಾರಕ್ಕೆ ಸಲುವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆರೋಗ್ಯನ, ವ್ಯಾಪಾರನ, ಬೆಳೆನ, ಭವಿಷ್ಯನ, ಇದು ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಒಂದು. ಎರಡನೇದು, ಈ ಬ್ಯಾನ್ ಅಂತ ಬಂದಾಗ ಆತಂಕ ಆಗತ್ತೆ. ಯಾರಿಗೆ? ಬೆಳೆಗಾರರಿಗೆ. 2013-14 ಕೂಡ ಸೇಮ್ ಇಂಥದ್ದೇ ಅಡ್ವರ್ಟ್ ಮಾಡ್ಕೊಂಡ್ರಿ, ವಾಪಸ್ ತಗೊಂಡ್ರಿ. ಈಗಲೂ ಅಷ್ಟೇ ಏಕಾಏಕಿ ದುಡ್ಕಿನ ನಿರ್ಧಾರ ಬ್ಯಾನ್ ಮಾಡ್ಬಿಡ್ತೀವಿ ಅಂತೀರಿ. ಬ್ಯಾನ್ ಮಾಡೋಕ್ಕಿಂತ ಮುಂಚೆ ತಗೊಳ್ಬೇಕಾಗಿರೋ ಪ್ರಿಕಾಷನ್ಸ್ಗಳೇನು? CM ಗಮನಕ್ಕೆ ಹೋಗಿಲ್ಲ ಅಂದ್ರೆ ಇದು ಹೆಂಗಾಗ್ಬಿಡುತ್ತೆ? ರೈತರು ರಾತ್ರಿ ಆದ್ರೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ದೀರ್ಘಕಾಲದ ಬೆಳೆ. ಈಗ ಟೊಮೆಟೊನೋ ಬದನೆಕಾಯಿನೋ ಬೆಳೆ ಸಿಕ್ಲಿಲ್ಲ ಅಥವಾ ಬೆಲೆ ಸಿಕ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕ್ತಾರೆ ಗಿಡನ. ಅಡಿಕೆ ಹಂಗಾಗಲ್ವಲ್ಲ. ಹಾಗಾಗಿ ಯೋಚನೆ ಮಾಡಿಕೊಂಡು ತಮ್ಮ ಆದೇಶವನ್ನ ಮುಂದುವರಿಕೆ ಮಾಡಬೇಕು ಅಥವಾ ಅದನ್ನ ಸ್ಟಾಪ್ ಮಾಡ್ತಾರ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ಳುತ್ತೆ. ಅಂಡ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಇದರಲ್ಲಿ? ಎಲ್ಲರೂ ಒಗ್ಗಟ್ಟಾಗಿ ಜನರ ಆರೋಗ್ಯವನ್ನ ಕಾಪಾಡೋದು ಹೇಗೆ, ಇದ್ರ ಬಗ್ಗೆ ತೀರ್ಮಾನ ಆಗಬೇಕು. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.